ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೀರೇಶ್. ತಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ರೈತರ ಹಿತಾಸಕ್ತಿಗಳನ್ನು ರಕ್ಷಿಸಲು ಗೋಡೆಯಂತೆ ನಿಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ಕೃಷಿ ಭೂಮಿಯನ್ನು ಕೃಷಿಯೇತರ ಬಳಕೆಗೆ ಪರಿವರ್ತಿಸಲು ಬೇಕಾಗಿಲ್ಲ ಅನುಮತಿ. ಕೆಜಿಗೆ 20 ರೂಪಾಯಿನಿಂದ 58 ರೂಪಾಯಿಗೆ ಏರಿದ ತೆಂಗಿನ ಬೆಲೆ, ಸಂತಸದಲ್ಲಿ ರೈತರು. ಆಂಧ್ರ ಪ್ರದೇಶದಲ್ಲಿ ಪುನರುಜ್ಜೀವನ ಕೃಷಿ ಯೋಜನೆಗೆ ಕೈಜೋಡಿಸಿದ ಅವಸ್ಥಾ ಮತ್ತು ಈಕ್ವಿಲಿಬ್ರಿಯಂ ಒಕ್ಕೂಟ. ಛತ್ತೀಸ್ಗಢ ರೈತರಿಗೆ ಸುಸ್ಥಿರ ಆದಾಯದ ಮೂಲವಾಗಿ ಹೊರಹೊಮ್ಮುತ್ತಿದೆ ಎಣ್ಣೆ ತಾಳೆ ಕೃಷಿ. ಬಾಂಗ್ಲಾದೇಶಕ್ಕೆ ರಫ್ತು, 2 ದಿನದಲ್ಲಿ 14% ಹೆಚ್ಚಾದ ಅಕ್ಕಿ ಬೆಲೆ. ಇದೀಗ ವಾರ್ತೆಗಳ ವಿವರ. ರೈತರ ಹಿತಾಸಕ್ತಿಗಳನ್ನು ರಕ್ಷಿಸಲು ಗೋಡೆಯಂತೆ ನಿಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. 79ನೇ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರನ್ನು ರಕ್ಷಿಸಲು ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದರು. ರೈತರ ಹಿತಾಸಕ್ತಿಗೆ ವಿರುದ್ಧವಾದ ನೀತಿಗಳ ವಿರುದ್ಧ ನಾನು ಗೋಡೆಯಂತೆ ಎತ್ತರವಾಗಿ ನಿಂತಿದ್ದೇನೆ ಎಂದು ಹೇಳಿದರು. ಇತ್ತೀಚೆಗೆ ರಷ್ಯಾದಿಂದ ತೈಲ ಖರೀದಿಸುತ್ತಿರುವ ನೆಪ ಒಡ್ಡಿ ಭಾರತದ ಮೇಲೆ ಹೆಚ್ಚುವರಿ 25% ಸುಂಕವನ್ನು ವಿಧಿಸಿರುವ ಅಮೆರಿಕದ ನಡೆಯ ಬಗ್ಗೆ ಮಾತನಾಡುತ್ತಾ ಪ್ರಧಾನಿಯವರು ಈ ಹೇಳಿಕೆಯನ್ನು ನೀಡಿದರು. ಇತ್ತೀಚೆಗೆ ನಡೆದ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ಒಪ್ಪಂದದಿಂದ ಹೊರಗಿಡುವಂತೆ ಭಾರತ ಕೋರಿತ್ತು. ಆದರೆ ಇದರಿಂದ ಸಿಟ್ಟಾಗಿದ್ದ ಅಮೆರಿಕ ರಷ್ಯಾ ತೈಲ ಖರೀದಿಯ ನೆಪ ಒಡ್ಡಿ 25% ಹೆಚ್ಚುವರಿ ಸುಂಕ ಹೇರುವ ಮೂಲಕ ಭಾರತದ ಮೇಲೆ ಒತ್ತಡ ಹೇರಿತ್ತು. ಅಮೆರಿಕದ ಈ ನಡೆಯನ್ನು ಖಂಡಿಸಿದ್ದ ಭಾರತ, ನಮಗೆ ನಮ್ಮ ರೈತರ ಹಿತಾಸಕ್ತಿ ಮುಖ್ಯ, ಅದರಲ್ಲಿ ರಾಜಿ ಆಗುವ ಪ್ರಶ್ನೆಯೇ ಇಲ್ಲ ಎಂದು ತನ್ನ ನಡೆಯನ್ನು ಸ್ಪಷ್ಟಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಭಾರತದ ನಿಲುವನ್ನು ಪುನರುಚ್ಚರಿಸಿದ ಪ್ರಧಾನಿಯವರು, ಇದು ಆರ್ಥಿಕ ಸ್ವಾವಲಂಬನೆಯ ಯುಗ ಮತ್ತು ನಾವು ನಮ್ಮ ನೆಲದ ಆರ್ಥಿಕ ಸ್ವಾವಲಂಬನೆಯನ್ನು ರಕ್ಷಿಸಲು ಬದ್ಧರಾಗಿದ್ದೇವೆ. ಯಾವುದೇ ನೀತಿ ಭಾರತದ ರೈತರು, ಮೀನುಗಾರರು ಮತ್ತು ಜಾನುವಾರು ಸಾಕಣೆದಾರರ ವಿರುದ್ಧವಾಗಿದ್ದರೆ ಅದರ ವಿರುದ್ಧ ನಾನು ಗೋಡೆಯಂತೆ ನಿಲ್ಲುತ್ತೇನೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಮುಂದಿನ ತಿಂಗಳು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕಾಗೆ ಹೋಗಲಿರುವ ಪ್ರಧಾನಿಯವರು ವ್ಯಾಪಾರ ಒಪ್ಪಂದದ ಬಗ್ಗೆ ಪುನಃ ಅಮೆರಿಕದೊಂದಿಗೆ ಮಾತುಕತೆ ನಡೆಸಲಿದ್ದು, ಮುಂದಿನ ಬೆಳವಣಿಗೆಗಳನ್ನು ಕಾದು ನೋಡಬೇಕಿದೆ. ಕೃಷಿ ಭೂಮಿಯನ್ನು ಕೃಷಿಯೇತರ ಬಳಕೆಗೆ ಪರಿವರ್ತಿಸಲು ಬೇಕಾಗಿಲ್ಲ ಅನುಮತಿ. ಕರ್ನಾಟಕ ವಿಧಾನಸಭೆಯು ಭೂ ಸುಧಾರಣೆ ಕಾಯ್ದೆಗಳ ತಿದ್ದುಪಡಿ ವಿಧೇಯಕ 2025 ಅಂಗೀಕರಿಸಿದ್ದು, ಕೃಷಿ ಭೂಮಿಯನ್ನು ಕೃಷಿಯೇತರ ಬಳಕೆಗೆ ಪರಿವರ್ತಿಸಲು ಇದ್ದ ತೊಡಕುಗಳನ್ನು ನಿವಾರಿಸಿದೆ. ಮೊನ್ನೆ ನಡೆದ ಅಧಿವೇಶನದಲ್ಲಿ ಸದನವನ್ನು ಉದ್ದೇಶಿಸಿ ಮಾತನಾಡಿದ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡ ಅವರು, ಈ ಹಿಂದೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಸೆಕ್ಷನ್ 95ರ ಪ್ರಕಾರ ಕೃಷಿ ಭೂಮಿಯ ಮಾಲೀಕರು ಅದನ್ನು ಕೃಷಿಯೇತರ ಉದ್ದೇಶಕ್ಕೆ ಬಳಸಲು ಜಿಲ್ಲಾಧಿಕಾರಿಗಳ ಅನುಮತಿ ಪಡೆಯುವುದು ಕಡ್ಡಾಯವಾಗಿತ್ತು. ಆದರೆ ಈ ಹೊಸ ತಿದ್ದುಪಡಿಯ ನಂತರ ಗರಿಷ್ಠ 2 ಎಕರೆವರೆಗೆ ಕೃಷಿ ಭೂಮಿಯನ್ನು ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ ಕೃಷಿಯೇತರ ಕೈಗಾರಿಕೆಗೆ, ವಿಶೇಷವಾಗಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬಳಕೆಗೆ ಬಳಸಬಹುದು ಎಂದು ತಿಳಿಸಿದ್ದಾರೆ. ಪೂರ್ವಾನುಮತಿ ಇಲ್ಲದೆ ಕೃಷಿ ಭೂಮಿಯನ್ನು ಕೃಷಿಯೇತರ ಬಳಕೆಗೆ ಮಾರಾಟ ಮಾಡುವವರಿಗೆ ಇದ್ದ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸುವ ಷರತ್ತನ್ನು ತೆಗೆದುಹಾಕುವ ಬಗ್ಗೆ ಮಸೂದೆ ಪ್ರಸ್ತಾಪಿಸಿದೆ. ಪ್ರಸ್ತುತ ಈ ಅಪರಾಧಕ್ಕೆ 3 ವರ್ಷಗಳ ಜೈಲು ಶಿಕ್ಷೆಯ ಜೊತೆಗೆ 10,000 ರೂಪಾಯಿಗಳ ದಂಡ ವಿಧಿಸಲಾಗುತ್ತಿದೆ. ಈ ವಿಧೇಯಕದ ತಿದ್ದುಪಡಿಯಿಂದ ಭೂ ಪರಿವರ್ತನೆ ಪ್ರಕ್ರಿಯೆ ಸುಲಭವಾಗಲಿದ್ದು, ಕೃಷಿ ಭೂಮಿಯಲ್ಲಿ ಎಂಎಸ್ಎಂಇ ಸ್ಥಾಪಿಸಲು ಬಯಸುವವರಿಗೆ ದೊಡ್ಡ ಸಹಾಯವಾಗಲಿದೆ ಎಂದಿದ್ದಾರೆ. ಈ ವಿಧೇಯಕವು ರಾಜ್ಯದಲ್ಲಿ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನಾ ಯೋಜನೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸೌರಶಕ್ತಿ ಮತ್ತು ಗಾಳಿ ಶಕ್ತಿ ಹೀಗೆ ಶುದ್ಧ ವಿದ್ಯುತ್ ಉತ್ಪಾದನಾ ಯೋಜನೆಗಳ ಅಡಿಯಲ್ಲಿ ಕೃಷಿ ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಇದ್ದ ಮುಖ್ಯ ತೊಡಕನ್ನು ನಿವಾರಿಸಲಿದೆ. ಕೆಜಿಗೆ 20 ರೂಪಾಯಿನಿಂದ 58 ರೂಪಾಯಿಗೆ ಏರಿದ ತೆಂಗಿನ ಬೆಲೆ, ಸಂತಸದಲ್ಲಿ ರೈತರು. ತಮಿಳುನಾಡಿನ ತೆಂಕಾಸಿ ಜಿಲ್ಲೆಯ ತೆಂಗಿನ ಬೆಳೆಗಾರರು ಏಕಾಏಕಿ ಏರಿದ ತೆಂಗಿನ ಬೆಲೆಯಿಂದ ಸಂತಸಗೊಂಡಿದ್ದಾರೆ. ಕಳೆದ 2 ವರ್ಷಗಳ ಹಿಂದಿನವರೆಗೂ ವಿಶಾಲವಾದ ತೆಂಗಿನ ತೋಟಗಳನ್ನು ಹೊಂದಿರುವವರು ಸಹ ಬೆಲೆ ಕುಸಿತದಿಂದ ಬದುಕುಳಿಯಲು ಅಂತರ್ ಬೆಳೆಗಳ ಮೇಲೆ ಅವಲಂಬಿತರಾಗಿದ್ದರು. ಇದೀಗ ದಿಢೀರನೆ ಏರಿದ ಬೆಲೆ ರೈತರ ಹುಬ್ಬೇರುವಂತೆ ಮಾಡಿದೆ. ಈಗ ನಾವು ಪ್ರತಿ ಕಿಲೋಗೆ 58 ರೂಪಾಯಿವರೆಗೆ ಪಡೆಯುತ್ತಿದ್ದೇವೆ. ಮೊದಲು 20 ರಿಂದ 25 ರೂಪಾಯಿ ಮಾತ್ರ ಸಿಗುತ್ತಿತ್ತು ಎಂದು ಸ್ಥಳೀಯ ರೈತ ಕಂದಸ್ವಾಮಿ ತಿಳಿಸಿದ್ದಾರೆ. ವ್ಯಾಪಾರಿಗಳು ತೆಂಗಿನಕಾಯಿಯನ್ನು 2 ರೀತಿಯಲ್ಲಿ ಖರೀದಿಸುತ್ತಾರೆ. ಒಂದು, ಕಾಯಿಗೆ 20 ರೂಪಾಯಿ ಪಾವತಿಸಿ ಅಥವಾ ತೂಕದ ಮೂಲಕ ಪ್ರತಿ ಕಿಲೋಗೆ 53 ರಿಂದ 58 ರೂಪಾಯಿ ನೀಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ತೆಂಗಿನ ತೋಟದ ನಿರ್ವಹಣಾ ಖರ್ಚು ಕೂಡ ಹೆಚ್ಚಾಗಿದ್ದು, ಕೂಲಿ ವೆಚ್ಚವು ಜಾಸ್ತಿಯಾಗಿದೆ. ತೆಂಗಿನಕಾಯಿ ಕೀಳುವವರು ದಿನಕ್ಕೆ 900 ರೂಪಾಯಿವರೆಗೆ ಕೇಳುತ್ತಾರೆ. ತೆಂಗಿನಕಾಯಿ ಸಿಪ್ಪೆ ತೆಗೆಯಲು ಕಾಯಿಯೊಂದಕ್ಕೆ 80 ಪೈಸೆ ಖರ್ಚಾಗುತ್ತದೆ ಮತ್ತು ತೆಂಗಿನಕಾಯಿಗಳನ್ನು ಸಂಗ್ರಹಣಾ ಕೇಂದ್ರಗಳಿಗೆ ಕೊಂಡೊಯ್ಯುವವರಿಗೆ 300 ರೂಪಾಯಿ ಪಾವತಿಸಲಾಗುತ್ತದೆ ಹಾಗೂ 20 ಕಾಯಿಗಳನ್ನು ಸಹ ನೀಡಲಾಗುತ್ತಿದೆ ಎಂದು
ರೈತ ಕುಪ್ಪುಸ್ವಾಮಿಯವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಪ್ರದೇಶದಲ್ಲಿ ಬೆಳೆದ ತೆಂಗಿನಕಾಯಿಗಳನ್ನು ಕೇರಳದ ವಿವಿಧ ಭಾಗಗಳಿಗೆ ಮತ್ತು ತಮಿಳುನಾಡಿನಾದ್ಯಂತ ಎಣ್ಣೆ ಗಿರಣಿಗಳಿಗೆ ಸಾಗಿಸಲಾಗುತ್ತದೆ. ವರ್ಷಕ್ಕೆ 2 ಬಾರಿ ನಿರಂತರವಾಗಿ ನೀರು ಮತ್ತು ಗೊಬ್ಬರ ಹಾಕಿದ್ದರಿಂದ ಉತ್ತಮ ಇಳುವರಿ ಬಂದಿದ್ದು ಮತ್ತು ಇತ್ತೀಚೆಗೆ ಸುರಿದ ಮಳೆಯು ಫಸಲನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಹೇಳಿದ ರೈತರು, ವರ್ಷಗಳ ಸಂಕಷ್ಟದ ನಂತರ ಈ ಬೆಲೆ ಏರಿಕೆಯು ಅಂತಿಮವಾಗಿ ತಮಗೆ ಅರ್ಹವಾದ ಲಾಭವನ್ನು ತಂದುಕೊಟ್ಟಿದೆ ಎಂದರು. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿರಾಮದ ನಂತರದ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಆಂಧ್ರ ಪ್ರದೇಶದಲ್ಲಿ ಪುನರುಜ್ಜೀವನ ಕೃಷಿ ಯೋಜನೆಗೆ ಕೈ ಜೋಡಿಸಿದ ಅವಸ್ಥಾ ಮತ್ತು ಈಕ್ವಿಲಿಬ್ರಿಯಂ ಒಕ್ಕೂಟ. ಆರ್ಪಿಜಿ ಗ್ರೂಪ್ನ ಕಾರ್ಬನ್ ಕ್ರೆಡಿಟ್ ವಿಭಾಗವಾದ ಅವಸ್ಥಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಮತ್ತು ಈಕ್ವಿಲಿಬ್ರಿಯಂ ಸಂಸ್ಥೆಗಳು ಆಂಧ್ರ ಪ್ರದೇಶದಲ್ಲಿ ಮಹತ್ವಾಕಾಂಕ್ಷಿ ಪುನರುಜ್ಜೀವನ ಕೃಷಿ ಯೋಜನೆಗೆ ಕೈ ಜೋಡಿಸಲಿವೆ. ಈ ಯೋಜನೆಯು ಶ್ರೀಕಾಕುಳಂ ಮತ್ತು ವಿಜಯನಗರಂ ಜಿಲ್ಲೆಗಳಲ್ಲಿ ಜಾರಿಯಾಗಲಿದ್ದು 40,000ಕ್ಕೂ ಹೆಚ್ಚು ಜನರ ಜೀವನೋಪಾಯಕ್ಕೆ, ಅದರಲ್ಲೂ 10,000 ಸಣ್ಣ ರೈತರಿಗೆ ನೇರವಾಗಿ ಲಾಭವಾಗಲಿದೆ. ಅವಸ್ಥಾ ಮತ್ತು ಈಕ್ವಿಲಿಬ್ರಿಯಂ ಸಂಸ್ಥೆಗಳು ಒಟ್ಟು $2 ಮಿಲಿಯನ್ ಹೂಡಿಕೆ ಮಾಡಲಿದ್ದು 8,000 ಹೆಕ್ಟೇರ್ ಕೃಷಿ ಭೂಮಿಯನ್ನು ಪುನರುಜ್ಜೀವನಗೊಳಿಸುವ ಯೋಜನೆ ಇದಾಗಿದೆ. ಇದರ ಫಲವಾಗಿ ಪ್ರತಿ ವರ್ಷ 30,000 ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣದಿಂದ ಸೆರೆಹಿಡಿದು ಸಂಗ್ರಹಿಸಲಾಗುವುದು. ಈ ಯೋಜನೆಯಡಿ ರೈತರಿಗೆ ಅಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್, ಡೈರೆಕ್ಟ್ ಸೀಡೆಡ್ ರೈಸ್, ರೆಡ್ಯೂಸ್ಡ್ ಟಿಲ್ಲೇಜ್ ಮತ್ತು ಕವರ್ ಕ್ರಾಪಿಂಗ್ ನಂತಹ ಮುಂತಾದ ಹವಾಮಾನ ಆಧಾರಿತ ಸ್ಮಾರ್ಟ್ ಕ್ರಮಗಳನ್ನು ಅಳವಡಿಸಲು ತರಬೇತಿ ಮತ್ತು ಬೆಂಬಲ ನೀಡಲಾಗುವುದು. ಈ ತಂತ್ರಗಳು ನೀರಿನ ಬಳಕೆಯನ್ನು 30% ಕಡಿಮೆ ಮಾಡುತ್ತವೆ ಮತ್ತು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಕೃಷಿ ವೆಚ್ಚವನ್ನು ಕಡಿಮೆ ಮಾಡಲಿವೆ. ಈ ಸಹಭಾಗಿತ್ವದ ಮೂಲಕ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ಭೂಮಿಯ ಆರೋಗ್ಯ, ಜಲ ಸಂಗ್ರಹಣೆ ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಲು ಉದ್ದೇಶಿಸಲಾಗಿದೆ ಎಂದು ಸಂಸ್ಥೆಗಳು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿವೆ. ಛತ್ತೀಸ್ಗಢ ರೈತರಿಗೆ ಸುಸ್ಥಿರ ಆದಾಯದ ಮೂಲವಾಗಿ ಹೊರಹೊಮ್ಮುತ್ತಿದೆ ಎಣ್ಣೆ ತಾಳೆ ಕೃಷಿ. ಛತ್ತೀಸ್ಗಢದಲ್ಲಿ ಎಣ್ಣೆ ತಾಳೆ ಕೃಷಿ ರೈತರಿಗೆ ಸುಸ್ಥಿರ ಆದಾಯದ ಮೂಲವಾಗಿ ವೇಗವಾಗಿ ಬೆಳೆಯುತ್ತಿದೆ. ಕಳೆದ 4 ವರ್ಷಗಳಲ್ಲಿ ರಾಜ್ಯದ 2,600 ಹೆಕ್ಟೇರ್ಗೂ ಹೆಚ್ಚು ಭೂಮಿಯಲ್ಲಿ ಎಣ್ಣೆ ತಾಳೆ ಬೆಳೆಯನ್ನು ನೆಡಲಾಗಿದೆ ಎಂದು ಕೃಷಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ರೈತರಿಗೆ ಹೆಚ್ಚುವರಿ ಆದಾಯದ ಅವಕಾಶಗಳನ್ನು ಒದಗಿಸಲು ಛತ್ತೀಸ್ಗಢ ಸರ್ಕಾರವು ಕೇಂದ್ರದ ಸಹಯೋಗದೊಂದಿಗೆ ಎಣ್ಣೆ ತಾಳೆ ಮತ್ತು ಇತರ ತೋಟಗಾರಿಕಾ ಬೆಳೆಗಳ ಕೃಷಿಯನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಎಂದು ಅವರು ಹೇಳಿದರು. ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳೆ ಮಿಷನ್ ಅಡಿಯಲ್ಲಿ 4 ವರ್ಷಗಳಲ್ಲಿ ರಾಜ್ಯದಲ್ಲಿ 2,689 ಹೆಕ್ಟೇರ್ ಭೂಮಿಯನ್ನು ಈಗಾಗಲೇ ಎಣ್ಣೆ ತಾಳೆ ಕೃಷಿಗೆ ಒಳಪಡಿಸಲಾಗಿದೆ ಎಂದು ಸರ್ಕಾರದ ಅಂಕಿಅಂಶಗಳು ತಿಳಿಸಿವೆ. ರಾಜ್ಯದ 17 ಜಿಲ್ಲೆಗಳಲ್ಲಿ ಎಣ್ಣೆ ತಾಳೆ ಕೃಷಿಯನ್ನು ಮಾಡಲಾಗುತ್ತಿದ್ದು, ಉಚಿತ ತರಬೇತಿ ಮತ್ತು ಅನುದಾನಗಳನ್ನು ನೀಡುವುದರ ಮೂಲಕ ರೈತರನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ತೋಟಗಾರಿಕೆ ಇಲಾಖೆಯು ಸರ್ಕಾರಿ ಯೋಜನೆಯಡಿಯಲ್ಲಿ ಪ್ರತಿ ಹೆಕ್ಟರ್ಗೆ 29,000 ರೂಪಾಯಿ ಮೌಲ್ಯದ ಸಸಿಗಳನ್ನು ಉಚಿತವಾಗಿ ನೀಡುತ್ತಿದೆ. ನಾಟಿ, ಬೇಲಿ ಹಾಕುವುದು, ನೀರಾವರಿ ನಿರ್ವಹಣೆ ಮತ್ತು ಅಂತರ ಬೆಳೆಗಳ ನಿರ್ವಹಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ
ತಲಾ 1 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿದೆ. ಇದಲ್ಲದೆ ಹನಿ ನೀರಾವರಿ, ಬೋರ್ವೆಲ್ಗಳು, ಪಂಪ್ಸೆಟ್ಗಳು, ನೀರು ಕೊಯ್ಲು, ಎರೆಗೊಬ್ಬರ ಘಟಕಗಳು, ತಾಳೆ ಕತ್ತರಿಸುವ ಯಂತ್ರಗಳು, ತಂತಿ ಜಾಲರಿ, ಚಾಫ್ ಕಟ್ಟರ್ಗಳು ಮತ್ತು ಟ್ರ್ಯಾಕ್ಟರ್ ಟ್ರಾಲಿಗೂ ಕೂಡ ಹೆಚ್ಚುವರಿ ಸಹಾಯಧನ ಲಭ್ಯವಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗುತ್ತಿಗೆ ಕಂಪನಿಗಳು ರೈತರಿಂದ ನೇರವಾಗಿ ಕನಿಷ್ಠ ಬೆಂಬಲ ಬೆಲೆಗೆ ಎಣ್ಣೆ ತಾಳೆ ಉತ್ಪನ್ನಗಳನ್ನು ಖರೀದಿಸಲು ಕೇಂದ್ರವು ವ್ಯವಸ್ಥೆ ಮಾಡಿದ್ದು, ಪಾವತಿಯನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ದೇಶಿ ತಾಳೆ ಎಣ್ಣೆ ಉತ್ಪಾದನೆಯನ್ನು ಹೆಚ್ಚಿಸಿ ಖಾದ್ಯ ತೈಲ ಆಮದಿನ ಮೇಲಿನ ದೇಶದ ಅವಲಂಬನೆಯನ್ನು ಕಡಿಮೆ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗುರಿಯಾಗಿದೆ. ಬಾಂಗ್ಲಾದೇಶಕ್ಕೆ ರಫ್ತು 2 ದಿನದಲ್ಲಿ 14% ಹೆಚ್ಚಾದ ಅಕ್ಕಿ ಬೆಲೆ. ಕಳೆದ 2 ದಿನದಲ್ಲಿ ಅಕ್ಕಿ ಬೆಲೆ 14% ಏರಿಕೆಯಾಗಿದ್ದು, ದೊಡ್ಡ ವ್ಯಾಪಾರಿಗಳು ಬಾಂಗ್ಲಾದೇಶದ ಹೆಚ್ಚು ಲಾಭದಾಯಕ ಮಾರುಕಟ್ಟೆಯತ್ತ ಎದುರು ನೋಡುತ್ತಿದ್ದಾರೆ. ದೇಶೀಯ ಉತ್ಪಾದನಾ ಕೊರತೆಯನ್ನು ಎದುರಿಸುತ್ತಿರುವ ಬಾಂಗ್ಲಾದೇಶ ತನ್ನ ಆಹಾರ ಕಲ್ಯಾಣ ಕಾರ್ಯಕ್ರಮದ ವಿಸ್ತರಣೆಗಾಗಿ ಇತ್ತೀಚೆಗೆ ತನ್ನ ಅಕ್ಕಿಯ ಆಮದಿನ ಮೇಲಿನ ಸುಂಕವನ್ನು 20% ತಾತ್ಕಾಲಿಕವಾಗಿ ತೆಗೆದುಹಾಕಿತ್ತು. ಅದಲ್ಲದೆ ಬಾಂಗ್ಲಾದೇಶ 5 ಲಕ್ಷ ಟನ್ ಅಕ್ಕಿಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳುವ ಯೋಜನೆಯನ್ನು ಹೊಂದಿದೆ. ಬಾಂಗ್ಲಾದ ಈ ಕ್ರಮವನ್ನು ನಿರೀಕ್ಷಿಸಿದ್ದ ಭಾರತದ ವ್ಯಾಪಾರಿಗಳು ಅಕ್ಕಿಯ ದಾಸ್ತಾನುಗಳನ್ನು ಸಿದ್ಧವಾಗಿಟ್ಟುಕೊಂಡಿದ್ದರು. ಇದು ಭಾರತಾದ್ಯಂತ ಸ್ವರ್ಣ, ಮಿನಿಕೇಟ್ ಮತ್ತು ಸೋನಾ ಮಸೂರಿಯಂತಹ ಅಕ್ಕಿ ತಳಿಗಳ ಪೂರೈಕೆಯಲ್ಲಿ ಅಸಮತೋಲನ ಉಂಟಾಗುವಂತೆ ಮಾಡಿದ್ದು, ಭಾರತದಲ್ಲಿ ಏಕಾಏಕಿ 2 ದಿನದಲ್ಲಿ ಬೆಲೆ ಏರಿಕೆಗೆ ಕಾರಣವಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.